4 ಗಂಟೆಗೆ ಬನ್ನಿ 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 ಎಲ್ಲರೂ ಬನ್ನಿ. ಕಟ್ಟೆ ಹತ್ರ 4 ಗಂಟೆಗೆ ಬನ್ನಿ. ಮಕ್ಕಳನ್ನು ದೌರ್ಜನ್ಯ ಮತ್ತು ಶೋಷಣೆಯಿಂದ ರಕ್ಷಿಸುತ್ತದೆ. ನಾವು PS ಕಾಲೇಜಿನ ವಿದ್ಯಾರ್ಥಿಗಳು ಕಾನೂನಿನ ಬಗ್ಗೆ ಅರಿವು ಮೂಡಿಸಲು ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಎಲ್ಲರೂ ಬಂದಿರುವ ಧನ್ಯವಾದಗಳು ಹೇಳಲು ಪಡ್ತೇನೆ. ಎಲ್ಲರೂ ಕೆಲಸ ಮಾಡ್ತಿರೋರು ಬಂದಿದ್ದೀರಿ ಇಲ್ಲಿ. ಹಾಗಾಗಿ ಇಲ್ಲಿ ನಮ್ಮ ಕಾಲೇಜು ಕಡೆಯಿಂದ ಒಂದು ನೃತ್ಯ ಮತ್ತು ಹಾಡುತ್ತಿದ್ದೇವೆ. ಅದಾದ ನಂತರ ಎಲ್ಲರಿಗೂ ಕಾನೂನಿನ ಅರಿವು ಮೂಡಿಸಲು ಒಂದಷ್ಟು ನನ್ನ ಸಹ ವಿದ್ಯಾರ್ಥಿಗಳು ಎಲ್ಲರೂ ಒಂದೊಂದಾಗಿ ಒಂದೊಂದು ಕಾನೂನಿನ ಬಗ್ಗೆ ನಿಮಗೆ ತಿಳಿಸುತ್ತಾರೆ. ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಮುಖ್ಯವಾದ ಕಾನೂನು ತಿಳಿದುಕೊಳ್ಳಲು ಅವಕಾಶ ಸಿಗುತ್ತದೆ. ಹಾಗಾಗಿ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಮುಂಚೆ ಕಾರ್ಯಕ್ರಮದ ಶುರು ಮಾಡಲು ನೃತ್ಯದಿಂದ ಶುರು ಮಾಡುತ್ತಿದ್ದೇವೆ. ಚೌಕಟ್ಟಿನೊಂದಿಗೆ ನಾನು ಪ್ರಾರಂಭಿಸುತ್ತೇನೆ. ಭಾರತದಲ್ಲಿ ಮಹಿಳಾ ಹಕ್ಕುಗಳ ಅಡಿಪಾಯವನ್ನು ಸಂವಿಧಾನದೊಂದಿಗೆ ಪ್ರಾರಂಭವಾಗುತ್ತದೆ. ಆರ್ಟಿಕಲ್ 15 ಕ್ಲಾಸ್ 3 ವಿಧಿಯು ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷ ನಿಬಂಧನೆಗಳನ್ನು ಮಾಡಲು ರಾಜ್ಯಕ್ಕೆ ಅಧಿಕಾರ ನೀಡುತ್ತದೆ. ಇದರರ್ಥ ಮಹಿಳೆಯರನ್ನು ರಕ್ಷಿಸಲು ನಿರ್ದಿಷ್ಟವಾಗಿ ಕಾನೂನುಗಳು ತಾರತಮ್ಯವಲ್ಲ, ಅವು ಸಂವಿಧಾನಿಕವಾಗಿ ಬೆಂಬಲಿತ ರಕ್ಷಣಾತ್ಮಕ ಕ್ರಮಗಳಿವೆ. ಕ್ರಿಮಿನಲ್ ಕಾನೂನಿನಲ್ಲಿ ಇಂದಿನ ಪ್ರಾಥಮಿಕ ಆಡಳಿತ ಶಾಸನವೆಂದರೆ ಭಾರತೀಯ ನ್ಯಾಯ ಸಂಹಿತ 2023. ಇದು ಭಾರತೀಯ ದಂಡ ಸಂಹಿತೆಯನ್ನು ಬದಲಾಯಿಸಿತು. ಇದು ಸೆಕ್ಷನ್ 63 ಅಡಿಯಲ್ಲಿ ಅತ್ಯಾಚಾರ, ಲೈಂಗಿಕ ಕಿರುಕುಳ, ಹಿಂಬಾಲಿಸುವುದು, ಲೈಂಗಿಕ ಕಿರುಕುಳ ವಿವಸ್ತ್ರಗೊಳಿಸುವ ಉದ್ದೇಶದಿಂದ ಹಲ್ಲೆ, ಗಂಡ ಅಥವಾ ಸಂಬಂಧಿಕರಿಂದ ಕ್ರೌರ್ಯ ಮತ್ತು ವರದಕ್ಷಿಣೆ, ಸಾವು ಮುಂತಾದ ಮಹಿಳೆಯರ ವಿರುದ್ಧದ ಅಪರಾಧಗಳನ್ನು ಪರಿಹರಿಸುವ ನಿರ್ದಿಷ್ಟ ನಿಬಂಧನೆಗಳನ್ನು ಒಳಗೊಂಡಿದೆ. ಈ ನಿಬಂಧನೆಗಳು ಲಿಂಗ ಆಧಾರಿತ ಹಿಂಸಾಚಾರದ ವಿರುದ್ಧ ರಕ್ಷಣೆಯನ್ನು ಬಲಪಡಿಸುತ್ತವೆ ಮತ್ತು ಕಠಿಣ ಶಿಕ್ಷೆಗಳನ್ನು ಖಚಿತಪಡಿಸುತ್ತವೆ. ಹೆಚ್ಚುವರಿಯಾಗಿ ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2013 ಅತ್ಯಾಚಾರದ ವ್ಯಾಖ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿತ್ತು ಮತ್ತು ಬಲವಾದ ಕಾನೂನುಗಳಿಗೆ ರಾಷ್ಟ್ರವ್ಯಾಪಿ ಬೇಡಿಕೆಯ ನಂತರ ಕಠಿಣ ಶಿಕ್ಷೆಗಳನ್ನು ಪರಿಚಯಿಸಿತು. ಮತ್ತೊಂದು ಪ್ರಮುಖ ಕಾನೂನು ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005. ಇದು ದೈಹಿಕ ಹಿಂಸೆಯನ್ನು ಮೀರಿ ಮತ್ತು ಭಾವನಾತ್ಮಕ, ಮೌಖಿಕ, ಲೈಂಗಿಕ ಮತ್ತು ಆರ್ಥಿಕ ನಿಂದನೆಯನ್ನು ಒಳಗೊಂಡಿದೆ. ಇದು ರಕ್ಷಣೆ ಆದೇಶಗಳು, ನಿರ್ವಹಣೆ, ನಿವಾಸ ಹಕ್ಕುಗಳು ಮತ್ತು ಆಶ್ರಯ ಮನೆಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಡೌರಿ ಪ್ರೊಹಿಬಿಷನ್ ಆಕ್ಟ್ 1961 ವರದಕ್ಷಿಣೆ ನೀಡುವುದು ಮತ್ತು ತೆಗೆದುಕೊಳ್ಳುವುದನ್ನು ಅಪರಾಧೀಕರಿಸುತ್ತದೆ ಮತ್ತು ವರದಕ್ಷಿಣೆ ಸಂಬಂಧಿತ ಕಿರುಕುಳ ಮತ್ತು ಸಾವುಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಧನ್ಯವಾದಗಳು. ನಾನಿವಾಗ ಚೂರು ಕೆಲಸ ಮಾಡೋರ್ನ ಬಗ್ಗೆ ಒಂಚೂರು ಏನಾದ್ರೂ ಹೆಲ್ಪ್ ಆಗೋದು ವಿಷಯಗಳಿದ್ರೆ ಭಯಂಕರ ಚೂಟಿ. ಓಕೆ, ಸೊ ಇವಾಗ ಸುಮಾರು ಜನ ಇವಾಗ ಕೆಲಸ ಹೋಗಕ್ಕೆ ಶುರು ಮಾಡಿರ್ತೀರಾ. ಸೊ ಕೆಲ್ಸಕ್ಕೆ ಹೋದಾಗ ಅಲ್ಲಿ ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ಮಾತಾಡೋದು ನಿಮ್ಗೆ ಇಷ್ಟ ಆಗ್ತಾ ಇರಲ್ಲ. ಅಂದ್ರೆ ಹೆಂಗಸರಿಗೆ ಸ್ಪೆಸಿಫಿಕಲಿ ಹೇಳ್ತಿರೋದು, ಅಥವಾ ಅವರು ನಿಮ್ ಜೊತೆ ಆಡೋ ವಿಷಯಗಳು ಅದೆಲ್ಲ ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳಕ್ಕೂ ಅದು ಕಷ್ಟ ಆಗುತ್ತೆ ಅಲ್ವಾ. ಯಾಕಂದ್ರೆ ಈ ತರ ವಿಷಯಗಳು ಮಾತಾಡೋದು ಅಷ್ಟು ಈಸಿ ಇಲ್ಲ. ಸೊ ಹಾಗೆ ಆದಾಗ ಶೀ ಬಾಕ್ಸ್ ಅಂತ, ಓಕೆ, ನೀವು ಆನ್ಲೈನ್ ಅಲ್ಲಿ ಶೀ ಬಾಕ್ಸ್ ಅಂತ ಓಪನ್ ಮಾಡಿ.
ಅಲ್ಲಿ ನೀವು ಎಂಟರ್ ಮಾಡ್ಬೋದು, ನೀವು ಹಾಕ್ಬೋದು ಓ ಈ ತರ ಕಷ್ಟ ಆಗ್ತಿದೆ, ಯಾರಿಗೂ ಹೇಳ್ಬೇಕು ಅಂತೂ ಇಲ್ಲ, ಜಸ್ಟ್ ನಿಮ್ ಬಗ್ಗೆ ಏನ್ ಕಷ್ಟ ಆಗ್ತಿದೆ ಅಂತ ಹಾಕ್ಬಿಟ್ಟು ಆ ಶೀಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಇದು ಈ ಪ್ರಾಬ್ಲಮ್ ಸ್ಪೆಸಿಫಿಕಲಿ ಬಗ್ಗೆ ಮಾತಾಡಕ್ಕೆ ಇರೋದು. ಸೊ ಅದು ಒಂದು ನೆನ್ಪಿಟ್ಕೊಳ್ಳಿ. ಓಕೆ, ಮತ್ತೆ ಇವಾಗ ಹೊಸದಾಗಿ ಈ ಗವರ್ಮೆಂಟ್ ತಂದಿರೋದು ಒಂದು ರೂಲ್ಸ್, ಆಕ್ಚುಲಿ ಲಾಸ್ಟ್ ಇಯರ್ ತಂದಿರೋದು. ಸೊ 12 ದಿವಸ ಲೀವ್ ಇದೆ, ನಿಮ್ಗೆ ಗೊತ್ತಾ? ಅದೇ ರಜೆ 12 ದಿವಸ ರಜೆ ಇರುತ್ತೆ, ಎಕ್ಸ್ಟ್ರಾ ರಜೆ ಇವಾಗ ಕೊಟ್ಟಿದ್ದಾರೆ ಹೆಂಗಸರಿಗೆ. ಸೊ ಅದು ಲಾಸ್ಟ್ ಇಯರ್ ಶುರು ಆಗಿರೋದು. ಸೊ ಅದು ಕಂಪಲ್ಸರಿ ಎಲ್ಲರಿಗೂ 12 ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಅದು ಒಂದು ಕೊಡ್ಲಿಲ್ಲ ಅಂದ್ರೆ ನೀವು ಅದನ್ನ ಅವ್ರ ಜೊತೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಕೇಳ್ಬಹುದು ಅವ್ರ ಹತ್ರ. ಓಕೆ, ಸೊ ಮತ್ತೆ ಇನ್ನೊಂದಿದೆ, ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಅಂತ. ಸೊ ಮಕ್ಕಳಾದಾಗ ಕಷ್ಟ ಆಗುತ್ತಲ್ವಾ ಕೆಲ್ಸ ಹೋಗಕ್ಕೆ, ನಮ್ಮನ್ನ ನಾವು ನೋಡ್ಕೊಳಕ್ಕೆ ಎಲ್ಲ. ಸೊ ಇದೊಂದು ಸ್ಪೆಷಲ್, ನಿಮ್ಗೆಲ್ಲ ಸ್ಪೆಷಲ್ ಆಗಿ ಒಂಚೂರು ಅಸಿಸ್ಟೆನ್ಸ್ ಕೊಡ್ತಾರೆ ಮಕ್ಳನ್ನ ನೋಡ್ಕೊಳಕ್ಕೆ, ಅಥವಾ ಹಾಲೆಲ್ಲ ಸ್ಪೆಷಲ್ ಅಲ್ವಾ, ಅದೇ ಮಕ್ಳು ಕೊಡೋದು, ಅದೆಲ್ಲ ನಿಮ್ಗೆ ಫ್ರೀ ಆಗಿ ಬೆನಿಫಿಟ್ಸ್ ಇರುತ್ತೆ. ಸೊ ಹಾ ಆಯ್ತಾ? ಸೊ ಅದಿದೆ. ಸೊ ಆತರ ಸುಮಾರು ವಿಷಯಗಳಿದೆ. ನೀವು ನಿಜವಾಗ್ಲೂ ನಿಮ್ಗೆ ಸುಮಾರು ಕೆಲ್ಸಕ್ಕೆ ಹೋದಾಗ ಅಥವಾ ಪರ್ಸನಲಿ ನಿಮ್ಗೆ ಅನ್ಕಂಫರ್ಟಬಲ್ ಆದಾಗ ಎಲ್ಲ ವಿಷಯ ಇರುತ್ತಲ್ವಾ, ಅದೆಲ್ಲ ನಿಮ್ಗೆ ಸುಮಾರು ಲಾ ಅಲ್ಲಿ ನಿಮ್ಗೆ ಇದೆ, ಅಂದ್ರೆ ಏನಾದ್ರೂ ಒಂದು ತಗೊಳಕ್ಕೆ ಕಾನೂನಲ್ಲಿ. ಸೊ ಇದು ನಾನು ಮೇನ್ ಆಗಿ ಕಷ್ಟ ಬರೋದು ಈಸಿಯಾಗಿ ಒಂದು ನಿಮ್ಗೆ 2 ಹೇಳ್ತಿದ್ದೀನಿ. ಸೊ ಆತರನೇ ನಿಮ್ಗೆ ಪರ್ಸನಲ್ ಆಗಿ ಇನ್ನು ಯಾವ್ದಾದ್ರು ಇದ್ರೆ ನಮ್ಮ ಹತ್ರ ಇವತ್ತು ಕೇಳ್ಬೋದು. ಓಕೆ, ಪರ್ಸನಲ್ ಆಗಿ ನನ್ನ ಹತ್ರನೇ ಬನ್ನಿ ಅಥವಾ ಯಾರ ಹತ್ರ ಆದ್ರೂ ಬನ್ನಿ, ಈ ಸ್ಪೆಸಿಫಿಕಲಿ ವಿಷಯದಲ್ಲಿ ಅದ್ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ. ಸೊ ನಾವು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ಸಂವಿಧಾನ ಆಗ ಮೊದಲು ನಮಗೆ ವಿಧಿ 21A ಅಂದರೆ ಆರ್ಟಿಕಲ್ 21A. ಇದರ ಕೆಳಗೆ ನಿಮಗೆ ರೈಟ್ ಟು ಎಜುಕೇಶನ್ ಇದೆ, ಅಂದರೆ ಶಿಕ್ಷಣೆಗಾಗಿ ಹಕ್ಕು. ಇದರ ಕೆಳಗೆ ನಿಮಗೆ ಸರ್ಕಾರದಿಂದ ಉಚಿತವಾದ ಶಿಕ್ಷಣೆಯನ್ನು ನಮ್ಮ ಸರ್ಕಾರ ನೀಡುತ್ತದೆ ನಿಮಗೆ. ಓಕೆನಾ? ಇವಾಗ ನಿಮಗೆ ನಿಮ್ಮ 6 ರಿಂದ 14 ವಯಸ್ಸಲ್ಲಿ ನೀವು ಕೆಲಸ ಮಾಡಬಾರ್ದು, ಇಲ್ಲ ಮದುವೆ ಬಗ್ಗೆ ಎಲ್ಲ ನೀವು ಯೋಚಿಸಬಾರ್ದು. ಯಾಕಂದರೆ ನಮಗೆ ಸರ್ಕಾರದಿಂದ ಉಚಿತವಾದ ಶಿಕ್ಷಣ ನೀಡುತ್ತದೆ ನಮ್ಮ ಸರ್ಕಾರ. ಸೊ ನೀವು ಫಸ್ಟ್ ಶಿಕ್ಷಣ ಮೇಲೆ ಫೋಕಸ್ ಮಾಡಬೇಕು. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟು ವಿಧಿ 24 ಅಂದರೆ ಆರ್ಟಿಕಲ್ 24. ಇದು ನಿಮಗೆ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುತ್ತದೆ. ಈ ಆರ್ಟಿಕಲ್ ಅಂದರೆ ಏನು? ಚೈಲ್ಡ್ ಲೇಬರ್ ಅಂದರೆ ನೀವು ಯಾರು ಕೆಲ್ಸಕ್ಕೆ ಹೋಗ್ಬಾರ್ದು. ಓಕೆನಾ? ಹೋಗ್ಬಾರ್ದು. ಏನಕ್ಕೆ? ಯಾಕಂದ್ರೆ ಮುಂಚೆ ಏನ್ ಕಲ್ತ್ರಿ, ನಿಮ್ಗೆಲ್ಲ ಹಕ್ಕಿದೆ. ಏನ್ ಹಕ್ಕಿದೆ? ರೈಟ್ ಟು ಎಜುಕೇಶನ್ ತಾನೆ. ಅದಕ್ಕೆ ನೀವು ಯಾರು ಕೆಲ್ಸಕ್ಕೆ ಹೋಗ್ಬಾರ್ದು. ಇವಾಗ ನಿಮ್ಗೆ ಆರ್ಟಿಕಲ್ 24 ಅಂದ್ರೆ ಈ ವಿಧಿ 24 ನಿಮ್ಗೆ ಈ ಸುರಕ್ಷಣೆ ನಿಮ್ಗೆ ಸಿಗ್ತಿದೆ. ಓಕೆನಾ? ಮುಂದೆ ನಾವು ಏನ್ ನೋಡಬೇಕು ಅಂದ್ರೆ ಆರ್ಟಿಕಲ್ 35 ಅಂದ್ರೆ ವಿಧಿ 35. ಇದರ ಕೆಳಗೆ ನಿಮಗೆ 39 ಇದರ ಕೆಳಗೆ ನಿಮಗೆ ದೌರ್ಜನ್ಯ ಮತ್ತು ಶೋಷಣೆಯಿಂದ ಸುರಕ್ಷಣೆ ನೀಡುತ್ತದೆ ನಿಮಗೆ ನಮ್ಮ ಸಂವಿಧಾನ. ಮತ್ತು ಆರ್ಟಿಕಲ್ 45 ಅಂದರೆ ವಿಧಿ 45 ಇದರ ಕೆಳಗೆ ಕೂಡ ನಿಮಗೆ ಸುರಕ್ಷಣೆ ಮತ್ತು ಆರೈಕೆ ನೀಡುತ್ತದೆ ನಮ್ಮ ಸರ್ಕಾರ. ಇವಾಗ ಮುಂದೆ ಏನ್ ನೋಡೋಣ ಅಂದ್ರೆ ನಮ್ಮ ಸಂವಿಧಾನ ನಾವು ನೋಡಿದ್ವಿ. ಇವಾಗ ನಾವು ಕರೆಕ್ಟ್ ಆಗಿರೋ ಲಾಸ್ ನೋಡೋಣ, ಕೆಲವು ಲಾಸ್. ಓಕೆನಾ? ಫಸ್ಟ್ ಪಾಕ್ಸೋ. ಓಕೆನಾ? ಇದರ ಕೆಳಗೆ ನಿಮಗೆ ಮಕ್ಕಳು 18 ವಯಸ್ಸಿಗಿಂತ ಕಮ್ಮಿ ವಯಸ್ಸಾಗಿರೋ ಮಕ್ಕಳಿಗೆ ನಮ್ಮ ಕಾನೂನು ಲೈಂಗಿಕ ಅಪರಾಧಗಳಿಂದ ಸುರಕ್ಷಣೆ ನೀಡುತ್ತದೆ. ಅಂದ್ರೆ ಈ ಕೆಳಗೆ ನಮಗೆ ಸಂಪೂರ್ಣ ಶಿಕ್ಷಣ ನೀಡುತ್ತದೆ ಮಕ್ಕಳಿಗೆ, ಎಸ್ಪೆಷಲಿ ಪಾಕ್ಸೋ ಕೆಳಗೆ. ಸೊ ಇಲ್ಲಿ ಲೈಂಗಿಕ ಅಪರಾಧದಿಂದ ಮಕ್ಕಳಿಗೆ ತುಂಬಾ ಸುರಕ್ಷಣೆ ನೀಡುತ್ತದೆ. ಮತ್ತೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಇದರ ಕೆಳಗೆ 2 ತರ ಸುರಕ್ಷಣೆ ನೀಡುತ್ತದೆ ಮಕ್ಕಳಿಗೆ. ಓಕೆನಾ? 18 ವಯಸ್ಸಿನ ಮಕ್ಕಳು ಮತ್ತು 18 ವಯಸ್ಸಿನ ಕೆಳಗಿನ ಮಕ್ಕಳಿಗೆ 2 ತರ ಸುರಕ್ಷಣೆ ನೀಡುತ್ತದೆ ಸರ್ಕಾರ. ಒಂದು ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ, ಅಂದರೆ ಆರೋಪ ಬಿದ್ದಾಗ ಮಗುವ ಮೇಲೆ, ಮಗು 18 ವರ್ಷ ಇಲ್ಲ 18 ವರ್ಷಕ್ಕಿಂತ ಕಮ್ಮಿ ಇದ್ದರೆ ಆ ಮಗುಗೆ ಸರ್ಕಾರ ಸುರಕ್ಷಣೆ ನೀಡುತ್ತದೆ. ಮತ್ತೆ ಇನ್ನೊಂದು ಚೈಲ್ಡ್ ಇನ್ ನೀಡ್ ಆಫ್ ಕೇರ್ ಅಂಡ್ ಪ್ರೊಟೆಕ್ಷನ್, ಅಂದರೆ ಯಾವ ಮಗುವಿಗೆ ಅಗತ್ಯವಾಗಿ ಆರೈಕೆ ಮತ್ತು ಸುರಕ್ಷಣೆ ಬೇಕೋ ಆ ಮಗುಗೆ ನಮ್ಮ ಸರ್ಕಾರ ಸುರಕ್ಷಣೆ ನೀಡುತ್ತದೆ. ಮುಂದೆ ನಮಗೆ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಆಗ್ತಾ ಇದೆ. ಇದರ ಕೆಳಗೆ ಮುಂಚೆ ಹೇಳಿದ್ನೆಲ್ಲ ಯಾರು ಕೆಲಸಕ್ಕೆ ಹೋಗ್ಬಾರ್ದು ಅಂತ ಇದರಲ್ಲಿ ಮತ್ತೆ ಅದೇ ಹೇಳುತ್ತದೆ. ಓಕೆ, ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುತ್ತದೆ ಇದು. ಮತ್ತೆ ಇದು ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಗ
ಇದರ ಕೆಳಗೆ ಬಾಲ್ಯವಿವಾಹವನ್ನು ನಮ್ಮ ಸರ್ಕಾರ ನಿಷೇಧಿಸುತ್ತದೆ. ಅಂದರೆ ಹೇಳಿದ್ಮೇಲೆ ಯಾರು ಮದುವೆ ಬಗ್ಗೆ ಥಿಂಕ್ ಮಾಡಬಾರ್ದು. ಇವಾಗ 18 ವಯಸ್ಸುಗಳಿಗೆ ಹೆಣ್ಣು ಗರ್ಲ್ ಚಿಲ್ಡ್ರನ್ಗೆ 18 ಇಯರ್ಸ್ ಏಜ್ ತನಕ ಯಾರು ಮದುವೆ ಬಗ್ಗೆ ಥಿಂಕ್ ಮಾಡಬೇಡಿ. ಮತ್ತು ನೀವು 21 ಇಯರ್ಸ್ ತನಕ ಯಾರು ಮದುವೆ ಬಗ್ಗೆ ಥಿಂಕ್ ಮಾಡಬೇಡಿ. ಎಲ್ಲರೂ ಫಸ್ಟ್ ಏನು ಥಿಂಕ್ ಮಾಡಬೇಕು, ಚೆನ್ನಾಗಿ ಶಿಕ್ಷಣ ತಗೊಬೇಕು, ಕಾಲೇಜ್ಗೆ ಹೋಗಬೇಕು, ಅಲ್ಲಿ ಕೂಡ ಚೆನ್ನಾಗಿ ಡಿಗ್ರಿ ಮಾಡಿ, ಮಾಸ್ಟರ್ಸ್ ಮಾಡಿ, PhD ಮಾಡಿ, ಒಳ್ಳೆ ಕೆಲಸ ತಗೊಳ್ಳಿ, ಒಳ್ಳೆ ಜಾಬ್ ಮಾಡಿ. ಫಸ್ಟ್ ಅದ್ರ ಬಗ್ಗೆ ಥಿಂಕ್ ಮಾಡಿ. ಮದುವೆ ಬಗ್ಗೆ ಯಾರು ಥಿಂಕ್ ಮಾಡಬಾರ್ದು. ಇವಾಗ ಇವೆಲ್ಲ ಲಾಸ್ ನಿಮ್ಗೆ ಅರ್ಥ ಆಯ್ತಾ? ಏನಾದ್ರು ಕ್ವಶನ್ಸ್ ಆಯ್ತಾ ನಿಮಗೆ? ಥ್ಯಾಂಕ್ ಯು. ಇಂದು ನಾವು ಚರ್ಚಿಸಿದಂತೆ ನನ್ನ ಹಕ್ಕುಗಳು, ಮಹಿಳೆಯರು ಮತ್ತು ಮಕ್ಕಳಿಗೆ ಸಮಗ್ರ ರಕ್ಷಣೆ ಇದೆ. ಇದೆಲ್ಲ ಗೊತ್ತಾಯ್ತಲ್ವಾ ನಿಮಗೆ? ನಾನು ಇವುಗಳ ಜಾರಿ ಸಂಸ್ಥೆಗಳು ಮತ್ತು ಕರ್ನಾಟಕದ ರಾಜ್ಯ ಯೋಜನೆಗಳ ಮೇಲೆ ಗಮನ ಹರಿಸುತ್ತೇನೆ. ರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಸಂಸ್ಥೆಗಳಿದೆ ಅಂತ ಹೇಳಿದ್ರೆ NCTCR ಅನ್ನುವುದು ರಾಷ್ಟ್ರೀಯ ಮಕ್ಕಳಿಗೆ ಹಕ್ಕುಗಳ ರಕ್ಷಣೆ ಆಯೋಗ. ಮಕ್ಕಳ ಹಕ್ಕು ಕಾನೂನುಗಳು ಜಾರಿಯಿಂದ ವಿಚಾರಣೆ ಮಾಡುತ್ತದೆ. ಅದು ಉಲ್ಲಂಘನೆ ದೂರುಗಳನ್ನು ತನಿಖೆ ಮಾಡಿ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಖಚಿತಪಡಿಸುತ್ತದೆ. ಜಿಲ್ಲಾ ಮಟ್ಟದಲ್ಲಿ ಸಂಸ್ಥೆಗಳು ಯಾವ್ಯಾವ ಅಂದರೆ ಮಕ್ಕಳ ಕಲ್ಯಾಣ ಸಮಿತಿಗಳು, ತ್ಯಜಿಸಲ್ಪಟ್ಟ ಹಿಂಸೆಗೊಳಗಾದ ಮಕ್ಕಳ ಟ್ರಾಫಿಕಿಂಗ್ ಆಗಿರುವ ಮಕ್ಕಳನ್ನು ನಿರ್ವಹಿಸುತ್ತದೆ. ಅವುಗಳ ಪುನರ್ವಸತಿ ಅಂದ್ರೆ ಫಾಸ್ಟರ್ ಕೇರ್ ಅಥವಾ ಸಂಸ್ಥಾನಿಕ ಬೆಂಬಲ ಅದನ್ನು ಆದೇಶಿಸಲು ಅಧಿಕಾರವಿದೆ. ಜುವೆನೈಲ್ ಜಸ್ಟಿಸ್ ಬೋರ್ಡ್ಗಳು ಕಾನೂನು ಸಂಘರ್ಷಿಸಿ ಮಕ್ಕಳಿಗೆ ಶಿಕ್ಷೆಗಿಂತ ಸುಧಾರಣೆ ಮತ್ತು ಪುನರಾವರ್ತಿ ನೀಡುತ್ತದೆ. ಅವರ್ತನೀಯ ಸಹಾಯ ಏನೆಂದರೆ ಮಕ್ಕಳ ಹೆಲ್ಪ್ ಲೈನ್. ನೀವು ಇವಾಗ ಮನೇಲಿ ಇಟ್ಕೊಂಡು ನಿಮ್ಗೆ ನಂಬರ್ ಬೇಕಾಗ್ಬೋದು, ಈ ತರ ನೀವು ಇಲ್ಲೇ ಬಂದು ದೂರ ನೀಡಕ್ಕಾಗಲ್ಲ ಅನ್ನೋದಾದ್ರೆ ಮಕ್ಕಳ ವಿಚಾರದಲ್ಲಿ 1098 1098 24 ಗಂಟೆ ಓಪನ್ ಇರುತ್ತೆ. ಸೊ ಅದು 24 ಗಂಟೆ ಕಾಲ ಕಾರ್ಯನಿರ್ವಹಿಸುತ್ತಿರ್ತಾರೆ ಅಲ್ಲಿ. ಅದು ರಕ್ಷಣೆ, ಆಶ್ರಯ, ಮಾನಸಿಕ ಸಲಹೆ ಮತ್ತು ಅಧಿಕಾರಿಗಳ ಸಮನ್ವಯ ನೀಡುತ್ತದೆ. ರಾಷ್ಟ್ರೀಯ ಯೋಜನೆಗಳು ಅಂದ್ರೆ ICDS, ಅಂಗನವಾಡಿ ಮೂಲಕ ಪೌಷ್ಟಿಕ ಆಹಾರ, ರೋಗ ನಿರೋಧಕ ಆರೋಗ್ಯ ಪರೀಕ್ಷೆ, ಪೂರ್ವ ಶಾಲೆ ಶಿಕ್ಷಣ ಮತ್ತು ಈ ಮಧ್ಯಾಹ್ನ ಊಟ ಯೋಜನೆ ಇರುತ್ತಲ್ಲ ಅದು, ಆಮೇಲೆ ಶಾಲೆಯ ಹಾಜರು ಮತ್ತು ಪೌಷ್ಟಿಕ ಆಹಾರ ಇದೆಲ್ಲದನ್ನು ನೀಡುತ್ತದೆ. ಮಿಷನ್ ವಾತ್ಸಲ್ಯ ಅಂದ್ರೆ ಕೇಳಿದಿರಾ? ಹಂಗಂದ್ರೆ ಏನು ಅಂತ? ರಕ್ಷಣೆ ವ್ಯವಸ್ಥೆ ಅಂದ್ರೆ ಕಾಳಜಿ ಸಂಸ್ಥೆಗಳು ಅದೆಲ್ಲ ಇರೋ ಜಾಗ. ಕರ್ನಾಟಕ ರಾಜ್ಯ ಯೋಜನೆಗಳೆಲ್ಲ ನಿಮಗೆ ಗೊತ್ತೇ ಇದೆ. ಒಂದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ, ಅದು ಕುಟುಂಬ ಯಜಮಾನಿಗಳಿಗೆ ಮಹಿಳೆಯರಿಗೆ ಆರ್ಥಿಕ ಸಹಾಯ ನೀಡೋದು. ಶಕ್ತಿ ಯೋಜನೆ ಅಂದ್ರೆ ಫ್ರೀ ಬಸ್ ಅಲ್ಲಿ ಓಡಾಡೋದು. ಸಾಂತ್ವನ ಯೋಜನೆ ಅಂದ್ರೆ ಹಿಂಸೆ ಭೋಗಿಯರಿಗೆ ಮಾನಸಿಕ ಸಲಹೆ ಬೆಂಬಲ ನೀಡೋದು. ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದಿದೆ. ದುರ್ಬಲ ವರ್ಗ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೆಂಬಲ, ಆರಂಭಿಕ ವಿವಾಹ ಅಪಾಯ. ಒಟ್ಟಾಗಿ ಇವು ಮಹಿಳೆಯರು ಮತ್ತು ಮಕ್ಕಳಿಗೆ ಗೌರವ, ಸುರಕ್ಷತೆ, ಅವಕಾಶಗಳ ಚೌಕಟ್ಟನ್ನು ನಿರ್ವಹಿಸುತ್ತದೆ. ಇದನ್ನ ಹೇಳಕ್ ಇಷ್ಟಪಟ್ಟು ನೀವೆಲ್ಲ ಇಲ್ಲಿ ಬಂದು ಇಲ್ಲಿ ನಿಮ್ಮ ಕೆಲಸ ಎಲ್ಲ ಬಿಟ್ಟು ಬಂದಿರೋದಕ್ಕೆ ಧನ್ಯವಾದಗಳು. ನಾವು PS ಕಾಲೇಜ್ ರಿಂಗ್ ರೋಡ್ ಕ್ಯಾಂಪಸ್ ಇಂದ ಬಂದಿರೋದು, ಬೆಂಗಳೂರಿಂದ. ನೀವು ಕೇಳೇ ಇದ್ದೀರಾ PS ಯೂನಿವರ್ಸಿಟಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ನಿಮಗೆ ಏನೇ PS ಮೂಲಕ ಏನೇ ಸಹಾಯ ಇದ್ದರೂ ನಾವು ಇದ್ರ ಮೇಲೆ ಆಫೀಸ್ ಮೇಲೆ ನಮ್ಮ ನಂಬರ್ಗಳನ್ನು ಕೊಟ್ಟು ಹೋಗಿರ್ತೀವಿ. ಏನೇ ಇದ್ರೂ ನೀವು ಅಲ್ಲಿ ಬಂದು ಮಾತಾಡ್ಬೋದು ಅಥವಾ ಕಾಲ್ ನಂಬರ್ ತಗೋಬೋದು, ಕಾಂಟ್ಯಾಕ್ಟ್ ತಗೋಬೋದು. ಧನ್ಯವಾದ. ಜುಗಾದ ಸೂಜು ಮಲ್ಲಿಗೆ
love that she was Me also. ಓಕೆ Smart.